ಒಮ್ಮೆ ಊಹೆ ಮಾಡ್ಕೊಳ್ಳಿ, ಒಂದ್ ಕಡೆ ಬರೋಬ್ಬರಿ 81 ಅಡಿ ಎತ್ತರದ ಬೃಹತ್ ಶ್ರೀರಾಮನ ಮೂರ್ತಿ ತಲೆ ಎತ್ತಿ ನಿಲ್ಲಲು ಸಿದ್ಧವಾಗ್ತಿದೆ. ಆ ಮೂರ್ತಿಯ ನಿರ್ಮಾಣ ಕೆಲಸ 80% ಮುಗ್ದೇ ಹೋಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅದು ಉದ್ಘಾಟನೆ ಆಗಬೇಕು. ಆದ್ರೆ ಏಕಾಏಕಿ ಆ ಇಡೀ ಪ್ರಾಜೆಕ್ಟ್ ಅನ್ನ ನಿಲ್ಲಿಸಿ ಬಿಡ್ಲಾಗುತ್ತೆ. ಮತ್ತೊಂದ್ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ತಮ್ಮ ಕೈಯಲ್ಲಿ ಬೆಂಕಿಯ ಪಂಜು ಹಿಡಿದು ಬಾಂಗ್ಲಾದೇಶದ ರಾಜಧಾನಿ ಢಾಕಾದ ಬೀದಿಗಳಲ್ಲಿ ರೊಚ್ಚಿಗೆದ್ದು ನಿಂತಿದ್ದಾರೆ. ಎಲ್ಲಿ ನೋಡಿದ್ರು ಜೈ ಶ್ರೀರಾಮ್ ಘೋಷಣೆಗಳು ಮುಗಿಲು ಮುಟ್ಟುತ್ತಿವೆ. ಕಳೆದ ಕೆಲವು ದಿನಗಳಿಂದ ಬಾಂಗ್ಲಾದೇಶ ಹೊತ್ತಿ ಉರಿಯುತ್ತಿದೆ. ಇದು ಕೇವಲ ಒಂದು ಪ್ರತಿಭಟನೆಯಲ್ಲ, ಇದು ತಮ್ಮ ಅಸ್ತಿತ್ವಕ್ಕಾಗಿ, ತಮ್ಮ ನಂಬಿಕೆಗಾಗಿ ಅಲ್ಪಸಂಖ್ಯಾತ ಹಿಂದೂಗಳು ನಡೆಸುತ್ತಿರುವ ಮಾಡು ಇಲ್ಲವೇ ಮಡಿ ಹೋರಾಟ. ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಏಕಾಏಕಿ ರಾತ್ರೋರಾತ್ರಿ ಆಗಿದ್ದೇನು? ಆ 81 ಅಡಿಯ ಶ್ರೀರಾಮನ ಮೂರ್ತಿಯನ್ನ ಯಾಕೆ ತಡೆಯಲಾಯಿತು? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕತೆ ಶುರುವಾಗೋದು ಬಾಂಗ್ಲಾದೇಶದ ಉತ್ತರ ಭಾಗದಲ್ಲಿರುವ ಪಲಾಶ್ಬರಿ ಅನ್ನುವ ಜಾಗದಿಂದ. ಬ್ರಹ್ಮಪುತ್ರ ನದಿ ಬಾಂಗ್ಲಾದೇಶಕ್ಕೆ ಪ್ರವೇಶಿಸುವ ಜಾಗವಿದು. ಈ ಪವಿತ್ರ ಸ್ಥಳದಲ್ಲಿ ಬಾಂಗ್ಲಾದೇಶದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದ ಹಿಂದೂ ಧಾರ್ಮಿಕ ಸ್ಮಾರಕವೊಂದು ನಿರ್ಮಾಣವಾಗ್ತಾ ಇತ್ತು. ಇದರ ಬಜೆಟ್ ಎಷ್ಟು ಗೊತ್ತಾ? ಬರ್ತಿ 22 ಕೋಟಿ ಬಾಂಗ್ಲಾ ಟಾಕಾ. ಇಲ್ಲಿ ಕೇವಲ ಒಂದು ಮೂರ್ತಿಯಲ್ಲ, ಬದಲಾಗಿ 3 ಬೃಹತ್ ಮೂರ್ತಿಗಳ ನಿರ್ಮಾಣವಾಗ್ತಾ ಇತ್ತು. ಒಂದನೇದಾಗಿ 81 ಅಡಿ ಎತ್ತರದ ಭವ್ಯವಾದ ಶ್ರೀರಾಮನ ಮೂರ್ತಿ, ಎರಡನೇದಾಗಿ 50 ಅಡಿ ಎತ್ತರದ ಶ್ರೀಕೃಷ್ಣನ ಮೂರ್ತಿ, ಮೂರನೇದಾಗಿ 30 ಅಡಿ ಎತ್ತರದ ಪರಶಿವನ ಮೂರ್ತಿ. ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಕಾರ ಈ ಕೆಲಸ ಭರ್ಜರಿಯಾಗಿ ನಡೀತಾ ಇತ್ತು. ಸುಮಾರು 80% ನಿರ್ಮಾಣ ಕಾರ್ಯ ಮುಗ್ದೇ ಹೋಗಿತ್ತು. ಒಂದು ವೇಳೆ ಇದು ಪೂರ್ಣಗೊಂಡಿದ್ದರೆ ಬಾಂಗ್ಲಾದೇಶದ ಅತಿ ದೊಡ್ಡ ಹಿಂದೂ ಧಾರ್ಮಿಕ ಕೇಂದ್ರವಾಗಿ ಇದು ಇತಿಹಾಸ ಸೃಷ್ಟಿಸ್ತಾ ಇತ್ತು. ಆದರೆ ಒಳ್ಳೆ ಕೆಲಸಕ್ಕೆ ವಿಘ್ನಗಳು ಜಾಸ್ತಿ ಅಂತಾರಲ್ಲ, ಹಾಗೆ ಇಲ್ಲೂ ಕೂಡ ಒಂದು ದೊಡ್ಡ ಸುನಾಮಿ ಅಪ್ಪಳಿಸುತ್ತೆ. ಆ ಸುನಾಮಿ ಯಾವುದೋ ಪ್ರಾಕೃತಿಕ ವಿಕೋಪ ಅಲ್ಲ, ಬದಲಾಗಿ ಮೂಲಭೂತವಾದಿಗಳ ಆಕ್ರೋಶ. ಯಾವಾಗ ಈ ಬೃಹತ್ ಮೂರ್ತಿಗಳು ಆಗಸದೆತ್ತರಕ್ಕೆ ಮೇಲೆದ್ದವೋ ಅಲ್ಲಿನ ಇಸ್ಲಾಮಿಕ್ ಮೂಲಭೂತವಾದಿ ಗುಂಪುಗಳ ಕಣ್ಣು ಕೆಂಪಗಾಗುತ್ತೆ. ಅವರು ಈ ಪ್ರಾಜೆಕ್ಟ್ ವಿರುದ್ಧ ತಿರುಗಿ ಬೀಳ್ತಾರೆ. ಅವರ ವಾದ ಏನಿತ್ತು ಗೊತ್ತಾ? ಅವರ ವಾದ ಕೇಳಿದ್ರೆ ನಿಮ್ಗೆ ಆಶ್ಚರ್ಯವಾಗುತ್ತೆ. ಬಾಂಗ್ಲಾದೇಶದಲ್ಲಿ ಇಷ್ಟು ದೊಡ್ಡ ಮೂರ್ತಿಗಳನ್ನ ಕಟ್ಟೋದು ಇಸ್ಲಾಮಿಕ್ ಸಂಪ್ರದಾಯಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಇಷ್ಟು ದೊಡ್ಡ ಬೃಹತ್ ಹಿಂದೂ ಸ್ಮಾರಕ ನಿರ್ಮಾಣವಾದರೆ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳಲ್ಲಿ ಸಾಮಾಜಿಕ ಉದ್ವಿಗ್ನತೆ ಉಂಟಾಗುತ್ತೆ ಅಂತ ಅವರು ವಾದ ಶುರು ಮಾಡಿದ್ರು. ಇದು ಕೇವಲ ವಾದಕ್ಕೆ ಮಾತ್ರ ಸೀಮಿತವಾಗಲಿಲ್ಲ, ದೇವಸ್ಥಾನದ ಕೆಲಸಗಾರರಿಗೆ ನೇರವಾಗಿ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ರು. ಕೆಲವು ಧಾರ್ಮಿಕ ಮುಖಂಡರಂತೂ ಬಹಿರಂಗವಾಗಿ ಬುಲ್ಡೋಜರ್ ತಂದು ಈ ಮೂರ್ತಿಯನ್ನೇ ಧ್ವಂಸ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟು ಬಿಟ್ರು. ಪರಿಸ್ಥಿತಿ ಕೈಮೀರಿ ಹೋಗುತ್ತಿದ್ದಂತೆ ದೇವಸ್ಥಾನದ ಕಮಿಟಿಯವರು ಬೇರೆ ದಾರಿ ಇಲ್ಲದೆ ಕೋಮು ಸೌಹಾರ್ದತೆ ಕಾಪಾಡುವ ನಿಟ್ಟಿನಲ್ಲಿ ನಿರ್ಮಾಣ ಕೆಲಸವನ್ನ ತಾತ್ಕಾಲಿಕವಾಗಿ ನಿಲ್ಲಿಸಬೇಕಾಗಿ ಬಂತು. ಆದರೆ ಹಿಂದೂ ಸಂಘಟನೆಗಳು ಕಣ್ಣೀರು ಹಾಕುತ್ತಾ ಹೇಳ್ತಿರೋದೊಂದೇ ಮಾತು: ನಾವು ನಮ್ಮ ಇಚ್ಛೆಯಿಂದ ಈ ಕೆಲಸ ನಿಲ್ಲಿಸಿಲ್ಲ, ಬದಲಾಗಿ ಇಸ್ಲಾಮಿಸ್ಟ್ ಶಕ್ತಿಗಳ ಒತ್ತಡದಿಂದ ನಮ್ಮನ್ನ ಹೆದರಿಸಿ ಕೆಲಸ ನಿಲ್ಲಿಸಲಾಗಿದೆ ಅಂತ. ಇದೆಲ್ಲ ನಡೀತಾ ಇರಬೇಕಾದ್ರೆ ಪರಿಸ್ಥಿತಿ ತಣ್ಣಗಾಯ್ತು ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಒಂದು ಘೋರವಾದ ಘಟನೆ ಇಡೀ ಬಾಂಗ್ಲಾದೇಶವನ್ನೇ ರೊಚ್ಚಿಗೇಳುವಂತೆ ಮಾಡ್ತು. ಮೂರ್ತಿ ನಿರ್ಮಾಣ ವಿರೋಧಿಸಿ ಪ್ರತಿಭಟನೆಗಳು ನಡೀತಾ ಇದ್ದಾಗ ಕಿಡಿಗೇಡಿಗಳು ಒಂದು ವಿಕೃತಿ ಮೆರೆಯುತ್ತಾರೆ. ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಚಿತ್ರಕ್ಕೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಲಾಗುತ್ತೆ. ಹಿಂದೂಗಳ ನಂಬಿಕೆಗೆ ಪೆಟ್ಟು ಕೊಡಬೇಕು ಅನ್ನುವ ಕೆಟ್ಟ ಉದ್ದೇಶದಿಂದಲೇ ಸಾಕ್ಷಾತ್ ಶ್ರೀರಾಮನ ಚಿತ್ರದ ಮೇಲೆ ಬೂಟು ಇಟ್ಟು ಅವಮಾನ ಮಾಡಲಾಗುತ್ತೆ. ಯಾವಾಗ ಈ ಘಟನೆಯ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು, ಲಕ್ಷಾಂತರ ಹಿಂದೂಗಳ ಮನಸ್ಸಿಗೆ ಆಳವಾದ ಗಾಯವಾಯಿತು. ಅವರ ಸ್ವಾಭಿಮಾನಕ್ಕೆ ನೇರವಾದ ಪೆಟ್ಟು ಬಿತ್ತು. ಇಷ್ಟು ದಿನ ಶಾಂತವಾಗಿದ್ದ ಹಿಂದೂ ಸಮುದಾಯದ ಸಹನೆಯ ಕಟ್ಟೆ ಒಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳು ರಾತ್ರೋರಾತ್ರಿ ಕೈಯಲ್ಲಿ ಬೆಂಕಿಯ ಪಂಜು ಹಿಡಿದು ಢಾಕಾದ ಬೀದಿಗಳಿಗೆ ಇಳಿದ್ರು. ಮಾನವ ಸರಪಳಿಗಳನ್ನ ನಿರ್ಮಿಸಿದ್ರು. ಢಾಕಾದ ಶಹಬಾಗ್ ಮತ್ತು ನ್ಯಾಷನಲ್ ಪ್ರೆಸ್ ಕ್ಲಬ್ ಬಳಿ ಭಾರಿ ಜನಸ್ತೋಮ ಸೇರಿತು. ಎಲ್ಲರ ಬಾಯಲ್ಲೂ ಒಂದೇ ಘೋಷಣೆ: ಜೈ ಶ್ರೀರಾಮ್, ನಮಗೆ ನ್ಯಾಯ ಬೇಕು. ಸ್ನೇಹಿತರೆ, ಈಗ ನಾವು ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡೋಣ. ಯಾಕೆ ಈ ರೀತಿ ಆಗ್ತಿದೆ? ಈ ಘಟನೆ ಕೇವಲ ಒಂದು ಮೂರ್ತಿಗೆ ಸೀಮಿತವಾ? ಖಂಡಿತ ಇಲ್ಲ.
ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಇವತ್ತು ನಿನ್ನೆಯದಲ್ಲ. ಒಮ್ಮೆ ಇತಿಹಾಸದ ಪುಟಗಳನ್ನ ತಿರುವಿ ಹಾಕೋಣ. ನಮ್ಮ ದೇಶದ ವಿಭಜನೆಯಾದಾಗ ಅಂದ್ರೆ ಬಾಂಗ್ಲಾದೇಶ ಈಸ್ಟ್ ಪಾಕಿಸ್ತಾನ ಆಗಿದ್ದ ಸಮಯದಲ್ಲಿ ಅಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು ಗೊತ್ತಾ? ಬರೋಬ್ಬರಿ 22%. ಆದರೆ ಇವತ್ತು ಕೇವಲ 8%ಗೆ ಕುಸಿದಿದೆ. 1971ರ ವಿಮೋಚನಾ ಯುದ್ಧದ ಸಮಯದಲ್ಲಿ ಪಶ್ಚಿಮ ಪಾಕಿಸ್ತಾನದ ಸೇನೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅವರನ್ನ ಅಲ್ಲಿಂದ ಓಡಿಸುವ ಕೆಲಸ ಮಾಡ್ತು. ಅದೆಷ್ಟೋ ಹಿಂದೂಗಳು ಪ್ರಾಣ ಉಳಿಸಿಕೊಳ್ಳಲು ಭಾರತಕ್ಕೆ ವಲಸೆ ಬಂದ್ರು. ಇದೇ ಕಾರಣಕ್ಕೆ ಭಾರತ ಸರ್ಕಾರ ಸಿಎಎ ತಂದಾಗ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ದೌರ್ಜನ್ಯಕ್ಕೊಳಗಾದ ಅಲ್ಪಸಂಖ್ಯಾತರಿಗೆ ಆಶ್ರಯ ನೀಡುವ ಉದ್ದೇಶ ಹೊಂದಿತ್ತು. ಇನ್ನು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ರೆ ಶೇಖ್ ಹಸೀನಾ ಅವರು ಅಧಿಕಾರ ಕಳೆದುಕೊಂಡು ದೇಶ ಬಿಟ್ಟ ನಂತರ ಬಾಂಗ್ಲಾದೇಶದಲ್ಲಿ ದೊಡ್ಡ ಅರಾಜಕತೆ ಸೃಷ್ಟಿಯಾಗಿದೆ. ಮೂಲಗಳ ಪ್ರಕಾರ ತಾರಿಕ್ ರೆಹಮಾನ್ ಪ್ರಧಾನಿಯಾಗಿರುವ ಈ ಪ್ರಸ್ತುತ ಸಮಯದಲ್ಲಿ ಅಲ್ಲಿನ ಹಿಂದೂಗಳ ದೇವಸ್ಥಾನಗಳ ಮೇಲೆ ದಾಳಿ, ಅಲ್ಪಸಂಖ್ಯಾತರ ಭೂಮಿ ಕಬಳಿಸೋದು ಮತ್ತು ಧಾರ್ಮಿಕ ಬೆದರಿಕೆಗಳು ನಿರಂತರವಾಗಿ ನಡೀತಾ ಇವೆ. ಸರ್ಕಾರ ಬಾಂಗ್ಲಾದೇಶ ಎಲ್ಲರಿಗೂ ಸೇರಿದ್ದು, ಎಲ್ಲರಿಗೂ ಪೂಜಾ ಸ್ವಾತಂತ್ರ್ಯ ಇದೆ ಅಂತ ಬಾಯಲ್ ಮಾತ್ರ ಹೇಳ್ತಿದೆ. ಆದ್ರೆ ಗ್ರೌಂಡ್ ರಿಯಾಲಿಟಿ ಸಂಪೂರ್ಣ ಉಲ್ಟಾ ಇದೆ. ಅಲ್ಲಿನ ಅಲ್ಪಸಂಖ್ಯಾತರಿಗೆ ಯಾವುದೇ ಕಾನೂನು ರಕ್ಷಣೆ ಸಿಗ್ತಾ ಇಲ್ಲ ಅಂತ ಅಲ್ಲಿನ ಸಂಸ್ಥೆಗಳು ಆರೋಪಿಸುತ್ತಿವೆ. ಹಾಗಾದ್ರೆ ಮುಂದೇನು? ಬಾಂಗ್ಲಾ ಹಿಂದೂಗಳು ಈ ಅವಮಾನವನ್ನ ಸಹಿಸಿಕೊಂಡು ಸುಮ್ಮನೆ ಕೂರುತ್ತಾರಾ? ಖಂಡಿತ ಇಲ್ಲ. ಹಿಂದೂ ಮಹಾಜೋಟ್ ಸೇರಿದಂತೆ ಹಲವು ಹಿಂದೂ ಸಂಘಟನೆಗಳು ಬಾಂಗ್ಲಾದೇಶದ ಸರ್ಕಾರಕ್ಕೆ ಕೇವಲ 72 ಗಂಟೆಗಳ ಡೆಡ್ ಲೈನ್ ಕೊಟ್ಟಿವೆ. ಅವರ ಪ್ರಮುಖ ಬೇಡಿಕೆಗಳು ಏನ್ ಗೊತ್ತಾ? ಶ್ರೀರಾಮನ ಚಿತ್ರಕ್ಕೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನ ಕೂಡಲೇ ಗುರುತಿಸಿ ಅರೆಸ್ಟ್ ಮಾಡಬೇಕು. ಎರಡನೇದಾಗಿ ಈ ಘಟನೆ ಬಗ್ಗೆ ಪಾರದರ್ಶಕವಾದ ಸ್ವತಂತ್ರ ತನಿಖೆ ಆಗಬೇಕು. ಮೂರನೇದಾಗಿ ನಿಂತು ಹೋಗಿರುವ ಶ್ರೀರಾಮನ ಮೂರ್ತಿಯ ನಿರ್ಮಾಣ ಕಾರ್ಯವನ್ನ ಸಂಪೂರ್ಣ ಪೊಲೀಸ್ ಭದ್ರತೆಯೊಂದಿಗೆ ಮತ್ತೆ ಶುರು ಮಾಡಬೇಕು. ನಾಲ್ಕನೇದಾಗಿ ದೇಶದಲ್ಲಿರುವ ಎಲ್ಲಾ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಗಟ್ಟಿಯಾದ ರಕ್ಷಣೆ ಒದಗಿಸಬೇಕು. ಒಂದು ವೇಳೆ ಈ 72 ಗಂಟೆಗಳಲ್ಲಿ ಸರ್ಕಾರ ಈ ಬೇಡಿಕೆಗಳನ್ನ ಈಡೇರಿಸದೆ ಹೋದಲ್ಲಿ ಕೇವಲ ಢಾಕಾ ಮಾತ್ರವಲ್ಲ, ಇಡೀ ಬಾಂಗ್ಲಾದೇಶದಾದ್ಯಂತ ಬೃಹತ್ ರ್ಯಾಲಿಗಳನ್ನ ನಡೆಸಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಭಾರತ ಕೂಡ ಈ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಯಾಕಂದ್ರೆ ಶ್ರೀರಾಮ ಕೇವಲ ಭಾರತದ ದೇವರಲ್ಲ, ದಕ್ಷಿಣ ಏಷ್ಯಾದಾದ್ಯಂತ ನೇಪಾಳ, ಭೂತಾನ್ ಸೇರಿದಂತೆ ಕೋಟ್ಯಂತರ ಜನರ ಭಾವನೆ. ಬಾಂಗ್ಲಾದೇಶದ ಹೊಸ ನಾಯಕರು ಅಧಿಕಾರಕ್ಕೆ ಬಂದ ತಕ್ಷಣ ಭಾರತವನ್ನ ಬಿಟ್ಟು ಮೊದಲು ಮಲೇಷ್ಯಾ ಮತ್ತು ಚೀನಾ ಕಡೆ ಮುಖ ಮಾಡಿರೋದು ಕೂಡ ಉಭಯ ದೇಶಗಳ ಸಂಬಂಧದಲ್ಲಿನ ಬಿರುಕನ್ನ ತೋರಿಸುತ್ತಿದೆ. ಸ್ನೇಹಿತರೆ, ಇದು ಕೇವಲ ಒಂದು ದೇವಸ್ಥಾನದ ಗೋಡೆಗಳ ಸಮಸ್ಯೆಯಲ್ಲ, ಇದು ಮನುಷ್ಯತ್ವದ ಉಳಿವು ಮತ್ತು ಅಳಿವು. ಒಂದು ಕಾಲದಲ್ಲಿ 22% ಇದ್ದ ಸಮುದಾಯ ಈಗ 8% ಇಳಿದು ತಮ್ಮದೇ ನೆಲದಲ್ಲಿ ತಮ್ಮದೇ ದೇವರ ಒಂದು ಮೂರ್ತಿ ಕಟ್ಟಲು ಬೀದಿಗೆ ಬಂದು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವ ನೆಲದಲ್ಲಿ ನೆತ್ತರು ಹರಿಸಿ ಸ್ವಾತಂತ್ರ್ಯ ಪಡೆಯಲಾಯಿತೋ ಅದೇ ನೆಲದಲ್ಲಿ ಇಂದು ಅಲ್ಪಸಂಖ್ಯಾತರ ಕಣ್ಣೀರು ಹರಿಯುತ್ತಿದೆ. ಢಾಕಾದ ಬೀದಿಗಳಲ್ಲಿ ಹೊತ್ತಿರುವ ಈ ಕಿಡಿ ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ? ಬಾಂಗ್ಲಾದೇಶ ಸರ್ಕಾರ ಹಿಂದೂಗಳಿಗೆ ರಕ್ಷಣೆ ಕೊಡುತ್ತಾ ಅಥವಾ ಮೂಲಭೂತವಾದಿಗಳಿಗೆ ತಲೆಬಾಗುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಸ್ನೇಹಿತರೆ, ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳಿಗೆ ನ್ಯಾಯ ಸಿಗುತ್ತೆ ಅಂತ ನಿಮ್ಗನ್ಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಮಾಹಿತಿಪೂರ್ಣ ಅಂತ ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಸತ್ಯವನ್ನ ತಿಳಿಸಿ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಒತ್ತೋದಕ್ಕೆ ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.